ನಗರದ ಕೋರ್ಟ್ ಮುಂಭಾಗ ಮತ್ತು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಈಗಾಗಲೇ ಸಾರ್ವಜನಿಕ ಶೌಚಾಲಯವು ಚಾಲ್ತಿಯಲ್ಲಿ ಇರುತ್ತದೆ. ಆದರೆ ನಗರಸಭೆ ಪೌರಾಯುಕ್ತ ವಿರೂಪಾಕ್ಷಪ್ಪ ಮೂರ್ತಿ ಯಾವ ಉದ್ದೇಶಪೂರ್ವಕವಾಗಿ ಈ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಲು ಹೊರಟಿದ್ದಾರೆ ಎಂಬುದು ಯಾರಿಗೂ ತಿಳಿಯದಂತೆ ಆಗಿದೆ ಎಂದು ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ನಗರಸಭೆ ವಿರುದ್ಧ ಹಿಡಿಶಾಪ ಹಾಕಿದ್ದಲ್ಲದೆ ಹಾಗೂ ಸಾರ್ವಜನಿಕರಿಗೆ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಸದರಿ ಶೌಚಾಲಯ ಕುರಿತು ಈಗಾಗಲೇ ನಗರಸಭೆ ಪೌರಾಯುಕ್ತರಿಗೆ ಸಂಘ ಸಂಸ್ಥೆಗಳು ಮತ್ತು ಮಾಜಿ ನಗರಸಭೆ ಸದಸ್ಯರು ಕೂಡ ಮನವಿ ಸಲ್ಲಿಸಿದರೆ, ಜೊತೆಗೆ ಮೌಖಿಕವಾಗಿ ಹೇಳಿದರೂ ಕೂಡ ಇದನ್ನು ಯಾವುದಕ್ಕೂ ಲೆಕ್ಕಿಸದೆ ನಾನು ಶೌಚಾಲಯ ಕಟ್ಟುತ್ತಿರುವೆನೆಂಬ ದುರಹಂಕಾರದಿಂದ ಹಠ ತೊಟ್ಟು ನಿಂತಿರುವ ವಿರೂಪಾಕ್ಷಪ್ಪ ಮೂರ್ತಿ ಅವರು ಯಾವ ರೀತಿ ಆಲೋಚನೆ ಮಾಡುತ್ತಾರೆ ಎಂಬುದು ಸಾರ್ವಜನಿಕರಿಗೆ ಗೊತ್ತಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಶೌಚಾಲಯವನ್ನು ಕಟ್ಟುವ ಉದ್ದೇಶವಾದರೂ ಏನು ಮತ್ತು ಇದರಿಂದ ಸಮಸ್ಯೆಗಳಾದರೂ ಎಷ್ಟು ಉದ್ಭವವಾಗುತ್ತವೆ ಎಂಬುದು ಈ ಪೌರಾಯುಕ್ತರಿಗೆ ತಿಳಿಯುತ್ತಿಲ್ಲವೇ? ಈ ಜಾಗ ಮುಂಭಾಗದಲ್ಲಿ ಮುಖ್ಯವಾಗಿ ಕೋರ್ಟ್ ಇರುತ್ತದೆ ಮತ್ತು ಇದಲ್ಲದೆ ಶೌಚಾಲಯ ಹಿಂಬದಿಯಲ್ಲಿ ಪೊಲೀಸ್ ಸ್ಟೇಷನ್, ಶೌಚಾಲಯ ಎಡಭಾಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮೂರ್ತಿ ಮತ್ತು ಸ್ವಲ್ಪ ಮುಂದುಗಡೆ ಹೋದರೆ ಸಾರ್ವಜನಿಕ ಆಸ್ಪತ್ರೆ ಕೂಡ ಇರುವುದುಂಟು. ಅದಲ್ಲದೆ ಈ ಶೌಚಾಲಯ ತೀರಾ ರಸ್ತೆಗೆ ಹೊಂದಿಕೊಂಡು ರಸ್ತೆ ಪಕ್ಕದಲ್ಲಿ ಈ ಹೈಟೆಕ್ ಶೌಚಾಲಯ ಕಟ್ಟಡವನ್ನು ಕಟ್ಟಲು ಪಣ ತೊಟ್ಟಿರುವ ಪೌರಾಯುಕ್ತ ವಿರೂಪಾಕ್ಷಪ್ಪ ಮೂರ್ತಿ ಅವರಿಗೆ ಮಂಕು ಬುದ್ಧಿ ಹೆಚ್ಚಿದೆಯಾ ಅಥವಾ ಇದರಿಂದ ಇಷ್ಟೊಂದು ಸಮಸ್ಯೆ ಉದ್ಭವವಾಗುತ್ತಾ ಎಂಬುದು ಇವರಿಗೆ ತಿಳಿಯುತ್ತಿಲ್ಲವೇ? ಅಥವಾ ನಾನು ಪೌರಾಯುಕ್ತ ಎಂಬ ದುರಹಂಕಾರದಿಂದ ಎಷ್ಟೇ ಸಮಸ್ಯೆಯಾದರೂ ಕೂಡ ಆ ಸಮಸ್ಯೆಯನ್ನ ಪರಿಹರಿಸುತ್ತೇನೆ ಎಂಬ ದುರಹಂಕಾರದಿಂದ ಈ ಶೌಚಾಲಯ ನಿರ್ಮಾಣ ಮಾಡಲು ಹೊರಟಿದ್ದಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಒಂದು ಕಡೆ ಸಂಘಟನೆ ಮುಖಂಡರು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆಯಾಗುವಂತಹ ಸ್ಥಳದಲ್ಲಿ ನಾವು ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಲಿಕ್ಕೆ ಬಿಡುವುದಿಲ್ಲ ಎಂದು ಸಂಘಟನೆಯ ಮುಖಂಡರು ಪಣವನ್ನ ತೊಟ್ಟಿದ್ದಾರೆ ಮತ್ತು ಈ ಶೌಚಾಲಯ ನಿರ್ಮಾಣ ಆದರೆ ಅದನ್ನು ತಿರುಗೊಳಿಸುವವರಿಗೆ ನಾವು ನಿರಂತರ ಹೋರಾಟ ಮಾಡುತ್ತೇವೆ ಎಂದು ಸಂಘಟನೆಯ ಮುಖಂಡರು ಪತ್ರಿಕೆ ಹೇಳಿಕೆಯ ಮೂಲಕ ಪೌರಾಯುಕ್ತರಿಗೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಮುಂದೆ ಏನಾಗುತ್ತದೆ ಎಂಬುದು ನಮ್ಮ ಸುದ್ದಿ ಬಂದ ಓದಿದ ನಂತರ ಪೌರಾಯುಕ್ತರ ಅಭಿಪ್ರಾಯ ಏನಾಗಬಹುದೆಂಬುದು ಮುಂದೆ ಕಾದು ನೋಡೋಣ. ಸರ್, ಇದನ್ನ ಯಾಕೆ ಮುಚ್ಚಾಕತ್ತೀರಿ ಗುಂಡಿನ? ಇದು ಇಲ್ಲಿ ಕೋರ್ಟ್ ಮುಂದುಗಡೆ ಮತ್ತು ಪೊಲೀಸ್ ಹಿಂದುಗಡೆ ಇರುವಂಥ ಶೌಚಾಲಯ. ಈಗ ಆಲ್ರೆಡಿ ಶೌಚಾಲಯ ಇದ್ದರೂ ಕೂಡ ಮೊನ್ನೆ ಯಾರು ನಗರಸಭೆಯ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಮತ್ತು ಕೋರ್ಟ್ ಪೊಲೀಸ್ ಸ್ಟೇಷನ್ ಇರೋದಿದ್ರೂ ಕೂಡ ಯಾವುದೇ ಸಾರ್ವಜನಿಕ ಅರ್ಜಿಗಳು ತೆಗೆದುಕೊಳ್ಳದೆ ಏಕೆ ಇವತ್ತು ಶೌಚಾಲಯ ಕಟ್ಟುವುದರ ಮುಖಾಂತರ ಮತ್ತೆ ರಸ್ತೆ ಒಬ್ಬ ಅಧಿಕಾರಿಗಳು ರಸ್ತೆಗಳನ್ನು ಅಗಲೀಕರಣ ಮಾಡುವಂತ ಇತಿಹಾಸವನ್ನ ನಾವು ನೋಡಿದ್ದೀವಿ. ಆದ್ರೆ ಇವತ್ತು ರಸ್ತೆಯನ್ನ ಕಬಳಿಸಿ ಶೌಚಾಲಯ ಕಟ್ತಿರೋದು ಈ ಭಾರತ ದೇಶದಲ್ಲಿ ಮೊದಲೇ ಒಂದು ಕೆಲಸ ಅಂತ ನಾವು ಅನಿಸ್ತಾ ಇದ್ದೇವೆ. ಯಾರು ಇಂಜಿನಿಯರ್ ಆಗಿರ್ಬೋದು, AW ಆಗಿರ್ಬೋದು, ಗೋರೆಂಟ್ರಿ ಆಗಿರ್ಬೋದು, ಕೂಡಲೇ ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನು ನಿರ್ವಹಿಸಿ ಇದಕ್ಕೆ ಉತ್ತರ ಕೊಟ್ಟು ಈ ಒಂದು ಮೊನ್ನೆ ಜಿಲ್ಲಾಧಿಕಾರಿಗಳು ಸ್ಥಳವನ್ನು ಪರಿಶೀಲನೆ ಮಾಡಬೇಕಾಗಿ ಒಂದು ನಾವು ಒತ್ತಾಯವನ್ನು ಮಾಡ್ತಿದ್ವಿ. ಈಗಾಗಲೇ DSP ಸಾಹೇಬರಿಗೂ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವರು ಕೂಡ ಹೇಳ್ತಾ ಇದ್ದಾರೆ ಈಗಾಗಲೇ ಸ್ಮೆಲ್ ಜಾಸ್ತಿ ಆಗಿದೆ, ಇಲ್ಲಿ ಕಟ್ಟೋದು ಬೇಡ ಅಂತ ಹೇಳಿದ್ರು ಕೂಡ ಇಲ್ಲಿ ಗುತ್ತೇದಾರವರು ಉದ್ದೇಶಪೂರ್ವಕವಾಗಿ ಈ ಟೆಂಡರ್ ಅನ್ನು ಕರೆದಾದ್ರೆ ನಾವು ಕಟ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟಿದ್ದು ಬಹಳ ಅಕ್ಷಮ್ಯವಾಗಿದೆ. ಇಲ್ಲಿ ಬಾಬಾ ಸಾಹೇಬ್ರವ್ರ ಮೂರ್ತಿ ಇದೆ, ಒಂದು ಸ್ಟೆಪ್ ಹಾಕೋದಕ್ಕೋಸ್ಕರ ಒಂದು ಅರ್ಧ ಫೀಟಿಗೆ ಇವತ್ತು ಪೌರಾಯುಕ್ತರು ಅದನ್ನ ನಿರಕ್ಷವನ್ನು ವಹಿಸಿದ್ದಾರೆ. ಇವತ್ತು 30-40 ಅಡಿಯಷ್ಟು ಜಾಗವನ್ನು ರಸ್ತೆಯನ್ನು ಅಕ್ರಮ ಮಾಡಿ ಈ ಶೌಚಾಲಯ ಕಟ್ತಿರೋದು ಈ ಗಂಗಾವತಿಯ ಜನ ದೌರ್ಭಾಗ್ಯ ಅನ್ನೋ ಮಾತ್ರ ಈ ಸಂದರ್ಭ ಹೇಳ್ತೀವಿ. ಅಲ್ಲ, ಏಕಾಏಕಿ ಈ ತರ ಮುಚ್ಚಿರಲ್ಲ ನೀವು?